ಈ ಉಸ್ಮಾನ್ ಗನಿ ಅಧ್ಯಕ್ಷರಾದ ನಾನು ತಮ್ಮೆಲ್ಲರೂ ಕೈ ಎತ್ತಿ ಹೇಳ್ತಾ ಇದ್ದೇನೆ. ಕಾನೂನುಬದ್ಧವಾಗಿರುವಂತಹ ನಾನು ದರ್ಗಾ ಕಮಿಟಿಯ ಚೇರ್ಮನ್ ಆಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ಪಾಟೀಲ್ ಅವರು ದರ್ಗಾದಲ್ಲಿ ಹೋದ ವರ್ಷ ಬಂದು ಎಷ್ಟೋ ಕಾರ್ಬಾರ ಮಾಡಿದ್ರು. ಇವತ್ತು ಮುತ್ಯ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ಚುನಾವಣೆಯಲ್ಲಿ ಸೋಲಿಸಿದ್ದಾನೆ. ಅವರ ಪತ್ರವನ್ನು ತೆಗೆದುಕೊಂಡು ಬಂದಿರುವಂತಹ ಸರ್ಕಾವತ್ ಅವರು ಬಿಜೆಪಿ ಸರ್ಕಾರ ಆಡಳಿತದಲ್ಲಿರುವಾಗ ನಾನು ಸಮಿತಿಯ ಚೇರ್ಮನ್ ಆಗಿ ಅಂತ ಹೇಳಿಕೊಳ್ಳುವವರು ಕಾಂಗ್ರೆಸ್ನಲ್ಲಿ ಇರುವಂತಹ ಶಾಸಕರಿಗೆ ಬಾಲ ಬಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಪತ್ರಿಕಾ ಮಿತ್ರರಿಗೆ ವಂದನೆಗಳು. ನಿನ್ನೆ ಇಲ್ಕಲ್ ದರ್ಗಾದ ಮಾಜಿ ಅಧ್ಯಕ್ಷರಾದಂತಹ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಉಸ್ಮಾನ್ ಗನಿ ಹುಮ್ನಾಬಾದ್ ಬಹಳ ಪ್ರಜ್ಞಾವಂತ ಮತ್ತು ಅನುಭವಿ ಮುಖಂಡರು. ಅವ್ರ ಬಗ್ಗೆ ನಮಗೆ ಯಾವುದೇ ವೈರಾಗ್ಯ ದ್ವೇಷ ಇಲ್ಲ. ಆದರೆ ಸುಳ್ಳು ಹೇಳುವುದರಲ್ಲಿ ಬಿಜೆಪಿಯ ಮೋದಿಯವರಿಗಿಂತಲೂ ಇವರು ನಿಶ್ಚಿಮರು. ಒಂದೊಮ್ಮೆ ಮೈಬೂಬ್ ಸರ್ಕಾವತ್ ವಕಫ್ ಸಲಾ ಸಮಿತಿಯ ಅಧ್ಯಕ್ಷರಲ್ಲ ಅಂತ ಹೇಳ್ತಾರೆ. ಮತ್ತೊಮ್ಮೆ ಬಿಜೆಪಿ ಆಡಳಿತ ಅವಧಿಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರ ಶಿಫಾರಸು ಪತ್ರ ತಗೊಂಡು ನೇಮಕ ಆಗಿದೆ ಅಂತಾರೆ. ಆದರೆ ಸುಳ್ಳು ಕಲ್ಪನೆಗಳು ಸರಮಾಲೆಯನ್ನು ಜನತೆಗೆ ಮುಂದಿಡುವ ಪ್ರಯತ್ನಕ್ಕೆ ನನ್ನ ಪ್ರತಿಕ್ರಿಯೆ ಇಷ್ಟೇ. ಉಸ್ಮಾನ್ ಗನಿ ಸಾಹೇಬರೇ, ನೀವು ನಮ್ಮ ಹಿರಿಯರು. ನೀವು ಬಿಜೆಪಿಯ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಶಿಫಾರಸು ಪತ್ರ ಏನಾದರೂ ಜನತೆಯ ಮುಂದೆ ಹಾಜರುಪಡಿಸಿದ್ದ ಕರೆ ಆತಂದ್ರ ನಾನು ನಿಮಗೆ ಸವಾಲು ಹಾಕ್ತೀನಿ. ಅವತ್ತೇ ನಾನು ಒಂದಿನ ದಿನ ರಾಜೀನಾಮೆ ಕೊಡ್ತೀನಿ. ಯಾಕಂದ್ರೆ ಸರ್ಕಾರದ ನೀತಿ ನಿಯಮಗಳನ್ನ ತಾವು ತಿಳ್ಕೊಂಡಿದ್ದೀರಿ, ಅನುಭವಿ ರಾಜಕಾರಣಿಗಳಿದ್ದೀರಿ. ಒಂದು ಅಧ್ಯಕ್ಷ ನೇಮಕ ಆಗ್ಬೇಕಾದ್ರೆ ಏನು ಸುತ್ತೋಲೆ ಆಗುತ್ತೆ, ಏನು ಗೆಜೆಟ್ ಆಗುತ್ತೆ, ಅದೆಲ್ಲ ತಿಳಿದುಕೊಂಡು ಜನರಿಗೆ ತಪ್ಪು ಭಾವನೆ ಹೇಳೋದು ಬಹಳ ವ್ಯತ್ಯಯ ಅನಿಸುತ್ತೆ. ಯಾಕಂದ್ರೆ ಈ ತಾವು ಸರ್ಕಾರವನ್ನ ನಿಗಮ ಮಂಡಳಿಯನ್ನ 3 ಸಲ ಮುಖ ಆಗಿ ಅಧ್ಯಕ್ಷರಾಗಿ ಅಧಿಕಾರ ಅನುಭವಿಸಿರಿ. ಇದು ಬಿಟ್ಟು ಸುಳ್ಳು ಸುದ್ದಿ ಹೇಳೋದು ಬಿಟ್ರೆ ನಾನು ಇವತ್ತು ತಮ್ಮ ಸವಾಲು ಹಾಕ್ತೀನಿ. ದೊಡ್ಡನಗೌಡ ಪಾಟೀಲರ ಒಂದು ಶಿಫಾರಸು ಪತ್ರ ಎಂದು ತಾವು ಹಾಜರುಪಡಿಸ್ತೀರಿ, ಅವತ್ತೇ ನನ್ನ ವಕಫ್ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ.